ಎಲ್ಲ ಗೊತ್ತಿರೋ ಹಾಗೆ ವಾಸ್ಕೋಡಗಾಮ ಇಂಡಿಯಾಗೆ ಬಂದ. ಅವನ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗಿದ್ದು ಕ್ರಿಸ್ಟೋಫರ್ ಕೊಲಂಬಸ್. ನಾನು ಇಂಡಿಯಾಗೆ ಹೋಗ್ತೀನಿ ಅಂತ ಅವನ GPS ಕೈ ಕೊಟ್ಟು ಒಂದು ಹೊಸ ದೇಶಕ್ಕೆ ಹೋದ. ಆ ದೇಶನೇ ಅಮೆರಿಕ. ಇವತ್ತು ಅಮೆರಿಕದ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಮೆರಿಕದಲ್ಲಿರೋ ಪ್ರತಿಯೊಬ್ಬರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಜುಲೈ 4th. ಅಮೆರಿಕದಲ್ಲಿ ಮೂಲವಾಗಿದ್ದು ನೇಟಿವ್ ಅಮೆರಿಕನ್ಸ್ ಅಂತ. 1492ರಲ್ಲಿ ಕೊಲಂಬಸ್ ಅಮೆರಿಕನ್ ಕಂಡಿಡ್ದ. ಆದ್ಮೇಲೆ ಬ್ರಿಟಿಷರು ಬಿಡ್ತಾರ? ಬ್ರಿಟಿಷರು ಆಳ್ವಿಕೆ ಮಾಡದೇ ಇರೋಂಥ ದೇಶಗಳೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೂರ್ಯ ಅಸ್ತಮ ಇಲ್ವೇ ಇಲ್ಲ. ಎಲ್ಲ ದೇಶದಲ್ಲಿ ಎಲ್ಲಾರ ಒಂದ್ ಕಡೆ ಬೆಳಕಿದ್ದೇ ಇರುತ್ತೆ. ಅದಾದ್ಮೇಲೆ ಬಂದ್ರು 17ನೇ 18ನೇ ಶತಮಾನದಲ್ಲಿ ಬ್ರಿಟಿಷರು ಅವರ ಕಾಲೋನೀಸ್ನ ಸೆಟಪ್ ಮಾಡಿದ್ರು ಅಮೆರಿಕದ ಈಸ್ಟ್ ಕೋಸ್ಟ್ ಅಲ್ಲಿ. ಇವರ ದಬ್ಬಾಳಿಕೆನ ನೋಡಿ ಇಲ್ಲಿದ್ದ ಅಮೆರಿಕನ್ಸು ಅವ್ರ ವಿರುದ್ಧ ಯುದ್ಧ ಸಾರಿ 1776 ಜುಲೈ 4ರಂದು ಅವ್ರ ಮೇಲೆ ಯುದ್ಧ ಮಾಡಿ ಗೆದ್ದು ಇಂಡಿಪೆಂಡೆನ್ಸ್ ಪಡ್ಕೊಂಡ್ರು. ಇದಾದ್ಮೇಲೆ 1787ರಲ್ಲಿ ಇವರ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟ್ ಆಯ್ತು. 1789ರಲ್ಲಿ ಮೊದಲನೇ ಪ್ರೆಸಿಡೆಂಟ್ ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಪ್ರೆಸಿಡೆಂಟ್ ಆದ್ರು. ಅಮೆರಿಕ ದೇಶದ ಮೌಲ್ಯಗಳು ಏನಪ್ಪಾ ಅಂದ್ರೆ ಫ್ರೀಡಮ್, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಈಕ್ವಾಲಿಟಿ. ನೋಡ್ತಿದ್ರೆ ಅಮೆರಿಕ ದೇಶನ ಕಟ್ಟಿರೋದು ಇಮಿಗ್ರೆಂಟ್ಸ್, ವಲಸಿಗರು. ಎಲ್ಲಾ ದೇಶದವರು ಇದ್ದಾರೆ, ಎಲ್ಲಾ ಧರ್ಮದವರು ಇದ್ದಾರೆ, ಎಲ್ಲಾ ಮತದವರು ಇದ್ದಾರೆ, ಎಲ್ಲಾ ಭಾಷಿಕರು ಇದ್ದಾರೆ. ಎಲ್ರಿಗೂ ಇಲ್ಲಿ ಸ್ವಾಗತ ಇದೆ. ಇಟ್ಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟಿ. ಅದೇ ಅಮೆರಿಕನ್ ಡ್ರೀಮ್ಸ್ ಅಂತಾರಲ್ಲ, ಹಾಗೆ ಇಲ್ಲಿ ತುಂಬಾ ಆಪರ್ಚುನಿಟೀಸ್. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಕಂಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ದೇಶ. ಇಟ್ಸ್ ಅ ಫ್ರೀ ಕಂಟ್ರಿ ಅಂತ ಹೇಳ್ತಾರೆ. ನಾನು ಹುಟ್ಟಿ ಬೆಳೆದಿದ್ದು ಭಾರತದಲ್ಲಿ, ನನ್ನ ಜೀವನ ನಡೆಸ್ತಾ ಇರೋದು ಅಮೆರಿಕದಲ್ಲಿ. ನನ್ನ ಜನ್ಮಭೂಮಿ ಭಾರತ, ನನ್ನ ಕರ್ಮಭೂಮಿ ಅಮೆರಿಕ. ಎರಡು ನೆಲಕ್ಕೂ ನಾನು ಸದಾ ಚಿರಋಣಿ. ಮತ್ತೊಮ್ಮೆ ಅಮೆರಿಕದಲ್ಲಿರೋ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಜುಲೈ 4th.